ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇರುತ್ತದೆ, ಆದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಲೈಫ್ ಸ್ಟೈಲ್. ಇವತ್ತಿನ ಒಂದು ಸ್ಟೋರಿಗೆ ನಿಮ್ಮ ಲೈಕ್, ಶೇರ್, ಕಾಮೆಂಟ್ ಇರಲಿ ಎಂದು ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಕಾಲದಲ್ಲಿ ಪುರಾಣ ಹಳ್ಳಿಯಲ್ಲಿ ಮಂಗಳಮ್ಮ ಎಂಬ ಹುಡುಗಿಯನ್ನು ಎಲ್ಲರೂ ಅಲ್ಪ ಬುದ್ಧಿವಂತಿಕೆ ಹಾಗೂ ಬಯಲು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಹುಡುಗಿಯಾಗಿಯೇ ನೋಡುತ್ತಿದ್ದರು. ಆದರೆ ಅವಳೊಂದಿಗೆ ಒಳ್ಳೆಯ ಮನಸ್ಸು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಲು ಹಾರೈಸಿದ ಶಕ್ತಿಗಳು ಕೆಣಕಿಸಲು ಸಹಾಯ ಮಾಡಿತು. ಅವಳಿಗೆ ದೊಡ್ಡ ಕನಸು ಇತ್ತು. ಅವಳು ತನ್ನ ಬೈಸಿಕಲ್ ರಿಪೇರಿ ಅಂಗಡಿಯನ್ನು ಆರಂಭಿಸಲು ಇಚ್ಛಿಸಿದಳು. ಆದರೆ ಹಳ್ಳಿಯಲ್ಲಿ ಜನಗಳು ಬೈಸಿಕಲ್ ರಿಪೇರಿಯ ಬಗ್ಗೆ ಕಡಿಮೆ ಅರಿವು ಇದ್ದು ಅದು ಲಾಭದಾಯಕ ವ್ಯವಹಾರವೆಂದು ಅವಳಿಗೆ ಯಾರೂ ನಂಬಲಿಲ್ಲ. ಅವಳಿಗೆ ಕಠಿಣವಾದ ಪರಿಸ್ಥಿತಿಗಳು ಎದುರಿಸಿದ್ದರೂ ಅವಳು ಇನ್ನು ಮುಂದೆ ಹಿಂಜರಿಯಲಿಲ್ಲ, ಕನಸು ಕಾಣಲಿಲ್ಲ. ದಿನಗಳು ಕಳೆದಂತೆ ಅವಳು ಬೈಸಿಕಲ್ ರಿಪೇರಿ ಕಲಿತ ಮತ್ತು ಕೊನೆಗೆ ಸ್ವಂತ ಅಂಗಡಿಯನ್ನು ಆರಂಭಿಸಿದಳು. ಆ ಅಂಗಡಿಯಲ್ಲಿ ಹಳ್ಳಿಯ ಜನರು ಬೆಂಬಲ ನೀಡಿದರು. ಅವರು ಅವಳಿಗೆ ಸತತವಾಗಿ ಯಶಸ್ಸನ್ನು ಬೆಳೆಸಿದರು. ಅನೇಕ ವರ್ಷಗಳ ನಂತರ ಅವಳ ಅಂಗಡಿ ಹಳ್ಳಿಯ ಪ್ರಮುಖ ವ್ಯಾಪಾರ ಕೇಂದ್ರವಾಯಿತು. ಅವಳು ಬೈಸಿಕಲ್ ರಿಪೇರಿ ಬಳಕೆದಾರರೊಂದಿಗೆ ಎಲ್ಲಿಯವರೆಗೂ ಸಹಾಯ ಮಾಡುತ್ತಿದ್ದಳು. ಈ ಕತೆ ನಿಮಗೆ ಹೇಳುವ ಸಂಗತಿ ಏನೆಂದರೆ, ನಿಮಗೆ ಕನಸುಗಳನ್ನು ಸಾಧಿಸಲು ಯಾವತ್ತೂ ಪ್ರಯತ್ನ ಮಾಡಬೇಕು, ಏಕೆಂದರೆ ಅದು ನಮ್ಮ ಮನಸ್ಸಿನಲ್ಲಿಯೇ ನಡೆಯುತ್ತದೆ. ಸೊ ಈ ದಿನ ಕಥೆಯೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.